Hi, welcome back to English Guru. I am Sekhar. Today, in this class, we will discuss about simple future tense. Already in the previous classes, we discussed about present tense and past tense. So, in this class, we will discuss about future tense. So, in future tense, we will discuss about simple future tense. See the examples here. I shall see you tomorrow. Ajay and Sachin will go to the party tonight. The weather report said that there will be heavy rainfall tomorrow. If you don't take this seriously, he will get into a lot of trouble. Next example, you will have to submit all your documents by Monday. Simple future tense is used to express the action that will happen in future. It means it shows what will happen in future after the present. Simple future tense ನ ಕಾನ್ಸೆಪ್ಟ್ ಏನಪ್ಪ ಅಂದ್ರೆ ಪ್ರೆಸೆಂಟ್ ನ ನಂತರ ಏನ್ ಬೇಕಾದ್ರೂ ನಡೆಯಬಹುದು. ಸೊ ಆಫ್ಟರ್ ಪ್ರೆಸೆಂಟ್ ವಾಟ್ ವಿಲ್ ಹ್ಯಾಪನ್ಸ್ ನೋ ದಟ್ ಇಸ್ ಕಾಲ್ಡ್ ಸಿಂಪಲ್ ಫ್ಯೂಚರ್ ಟೆನ್ಸ್. ಅಂದ್ರೆ ಪ್ರೆಸೆಂಟ್ ನಂತರ ಏನೇನು ನಡೆದ್ರು ಕೂಡ ಅದು ಸಿಂಪಲ್ ಫ್ಯೂಚರ್ಗೆ ಬರುತ್ತೆ. ಸಿಂಪಲ್ ಫ್ಯೂಚರ್ ಟೆನ್ಸ್ ಅಲ್ಲಿ ನಾವು ಬೇರೆ ಬೇರೆ ಕೇಸಸ್ ನೋಡ್ತೀವಿ. ಅಂದ್ರೆ ಸಿಂಪಲ್ ಫ್ಯೂಚರ್ ಮೀನ್ಸ್ ಫ್ಯೂಚರ್ ಆಗ್ತಕ್ಕಂಥ ಬೇರೆ ಬೇರೆ ಘಟನೆ ಇರಬಹುದು. ಪ್ರೆಡಿಕ್ಷನ್ಸ್ ಅಂತ ಕರಿತೀವಿ, ಅಂದ್ರೆ ಗೆಸ್ ಮಾಡೋದು ಮುಂದೆ ಏನಾಗುತ್ತೆ ಅಂತ. ಸಿ ಎಕ್ಸಾಂಪಲ್, ದ ವೆದರ್ ರಿಪೋರ್ಟ್ ಶೇಡ್ ದಟ್ ದೇರ್ ವಿಲ್ ಬಿ ಎ ಹೆವಿ ರೈನ್ಫಾಲ್ ಟುಮಾರೋ. ಸೊ ವೆದರ್ ರಿಪೋರ್ಟ್ ಏನ್ ಹೇಳ್ತಪ್ಪ ಅಂದ್ರೆ ನಾಳೆ ತುಂಬಾ ಭಾರಿ ಮಳೆ ಆಗುವ ಸಂಭವ ಇದೆ ಅಂತ ವೆದರ್ ರಿಪೋರ್ಟ್ ಹೇಳುತ್ತೆ. ಇದು ಒಂದೇನು ಪ್ರಿಡಿಕ್ಷನ್. ಅಂದ್ರೆ ವೆದರ್ ಫೋರ್ಕಾಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಏನ್ ಮಾಡ್ತಾರೆ, ನಾಳೆ ತುಂಬಾ ಮಳೆ ಆಗೋ ಚಾನ್ಸಸ್ ಇದೆ ಅಂತ ಹೇಳಿ ಮುಂಚೆನೆ ಅವರು ಪ್ರಿಡಿಕ್ಷನ್ ಮಾಡ್ತಾರೆ. ಅಂದ್ರೆ ಬೈ ಸೈಂಟಿಫಿಕಲಿ ವೈಜ್ಞಾನಿಕವಾಗಿ ಹೇಳ್ತಾರಲ್ಲ, ದಟ್ ಇಸ್ ಕಾಲ್ಡ್ ವಾಟ್ ವಿಲ್ ಹ್ಯಾಪನ್ ಇನ್ ಫ್ಯೂಚರ್. ಅಂದ್ರೆ ಪ್ರಿಡಿಕ್ಷನ್ ಮಾಡೋದು, ಮುಂದೆ ಏನಾಗುತ್ತೆ ಅನ್ನೋದನ್ನ ಪ್ರಿಡಿಕ್ಷನ್ ಮಾಡುವಾಗ ನಾವು ಸಿಂಪಲ್ ಫ್ಯೂಚರ್ ಯೂಸ್ ಮಾಡ್ತೀವಿ. ಅದೇ ರೀತಿ ಅಜಯ್ ಅಂಡ್ ಸಚಿನ್ ವಿಲ್ ಗೋ ಟು ದ ಪಾರ್ಟಿ ಟು ನೈಟ್. ಅಂದ್ರೆ ಫ್ಯೂಚರ್ ಅಲ್ಲಿ ಆಗ್ತಕ್ಕಂಥ ಘಟನೆಗಳು, ಅಂದ್ರೆ ಆಲ್ಮೋಸ್ಟ್ ಅವು ಆಗ್ತಕ್ಕಂಥ ಘಟನೆಗಳ ಬಗ್ಗೆ ಮಾತನಾಡುವಾಗ, ಅಂದ್ರೆ ಅಜಯ್ ಅಂಡ್ ಸಚಿನ್ ವಿಲ್ ಗೋ ಟು ದ ಪಾರ್ಟಿ ಟು ನೈಟ್. ಟು ನೈಟ್ ಅನ್ನೋದು ಫ್ಯೂಚರ್ನ ಹೇಳುತ್ತೆ. ಅಂದ್ರೆ ಟು ನೈಟ್ ಮೀನ್ಸ್ ಇಂದು ರಾತ್ರಿ, ಅಂದ್ರೆ ಇವತ್ತು ರಾತ್ರಿ ಅಜಯ್ ಅಂಡ್ ಸಚಿನ್ ಪಾರ್ಟಿಗೆ ಹೋಗಲಿದ್ದಾರೆ. ಅಂದ್ರೆ ಫ್ಯೂಚರ್ ಅಲ್ಲಿ ನಡೀತಕ್ಕಂಥ ಒಂದು ಘಟನೆ. ನೆಕ್ಸ್ಟ್, ಐ ಶಾಲ್ ಸಿ ಯು ಟುಮಾರೋ. ಅಂದ್ರೆ ನಾನು ನಿನ್ನನ್ನು ನಾಳೆ ಭೇಟಿ ಆಗ್ತೇನೆ. ಇದು ಕೂಡ ಫ್ಯೂಚರ್ ಅಲ್ಲಿ ಆಗ್ತಕ್ಕಂಥ ಒಂದು ಘಟನೆ. ಅದೇ ತರ ಇಫ್ ಯು ಡೋಂಟ್ ಟೇಕ್ ದಿಸ್ ಸೀರಿಯಸ್ಲಿ ಹಿ ವಿಲ್ ಗೆಟ್ ಇನ್ ಟು ಎ ಲಾಟ್ ಆಫ್ ಟ್ರಬಲ್. ಸೊ ಎಕ್ಸಾಂಪಲ್ ಏನ್ ಹೇಳ್ತಪ್ಪ ಅಂದ್ರೆ ಫ್ಯೂಚರ್ ಆಗ್ತಕ್ಕಂಥ ಪಾಸಿಬಿಲಿಟೀಸ್ ಅಥವಾ ಫ್ಯೂಚರ್ ಆಗ್ತಕ್ಕಂಥ ಒಂದು ಕಾನ್ಸಿಕ್ವೆನ್ಸಸ್. ಈ ಎಕ್ಸಾಂಪಲ್ ನೋಡಿ, ಇಫ್ ಯು ಡೋಂಟ್ ಟೇಕ್ ದಿಸ್ ಸೀರಿಯಸ್ಲಿ, ನೀನು ಒಂದು ವೇಳೆ ಇದನ್ನು ಸೀರಿಯಸ್ ತಗೊಂಡಿಲ್ಲ ಅಂದ್ರೆ ಕಾನ್ಸಿಕ್ವೆನ್ಸ್ ಏನಾಗುತ್ತೆ, ಫ್ಯೂಚರ್ ಕಾನ್ಸಿಕ್ವೆನ್ಸ್ ಏನಾಗುತ್ತೆ ಅಂದ್ರೆ ಭವಿಷ್ಯದ ಒಂದು ಪರಿಣಾಮ ಏನಾಗುತ್ತಪ್ಪ ಅಂದ್ರೆ ಯು ವಿಲ್ ಗೆಟ್ ಇನ್ ಟು ಎ ಲಾಟ್ ಆಫ್ ಟ್ರಬಲ್. ನೀನು ತುಂಬಾ ಒಂದು ತೊಂದರೆಗೆ ಸಿಕ್ಕಾಕೊಳ್ತೀಯ ಅಂತ ಒಂದು ಫ್ಯೂಚರ್ ಆಗ್ಬೋದಂತ ಒಂದು ಕಾನ್ಸಿಕ್ವೆನ್ಸ್ ಅಥವಾ ಒಂದು ಪಾಸಿಬಿಲಿಟಿ ಅಥವಾ ಒಂದು ಪರಿಣಾಮದ ಬಗ್ಗೆ ನಾವು ಮಾತನಾಡುವ ಕೂಡ ನಾವು ಏನ್ ಮಾಡ್ತೀವಿ, ಸಿಂಪಲ್ ಫ್ಯೂಚರ್ ಟೆನ್ಸ್ ಯೂಸ್ ಮಾಡ್ತೀವಿ. ಮತ್ತೆ ಇಲ್ಲಿ ಸಿಂಪಲ್ ಫ್ಯೂಚರ್ ಯೂಸ್ ಮಾಡ್ತೀವಿ. ಸಿ ಹಿಯರ್, ಯು ವಿಲ್ ಹ್ಯಾವ್ ಟು ಸಬ್ಮಿಟ್ ಆಲ್ ಯುವರ್ ಡಾಕ್ಯುಮೆಂಟ್ಸ್ ಬೈ ಮಂಡೇ. ನೀನು ನಿನ್ನ ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನ ಮಂಡೇ ಸಬ್ಮಿಟ್ ಮಾಡಬೇಕು. ಏನ್ ಹೇಳುತ್ತೆ ಎಕ್ಸಾಂಪಲ್ ಅಂತಂದ್ರೆ, ಇದು ಒಂದು ಆರ್ಡರ್ ಅಥವಾ ಒಂದು ಕಮಾಂಡ್ ಅನ್ನು ಹೇಳುತ್ತೆ. ಒಂದು ಆಜ್ಞೆಯನ್ನು ನಾವು ಬೇರೆಯವರಿಗೆ ಮಾಡುವಾಗ ಏನ್ ಮಾಡ್ತೀವಿ, ಸಿಂಪಲ್ ಫ್ಯೂಚರ್ ಟೆನ್ಸ್ ಅಲ್ಲಿ ಹೇಳ್ತೀವಿ. ಏನದು ಆಜ್ಞೆ ನೋಡಿ ಇಲ್ಲಿ, ಯು ವಿಲ್ ಹ್ಯಾವ್ ಟು ಸಬ್ಮಿಟ್ ಆಲ್ ಯುವರ್ ಡಾಕ್ಯುಮೆಂಟ್ಸ್ ಬೈ ಮಂಡೇ. ನೀನು ನಿನ್ನ ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನ ಮಂಡೇ ಅಷ್ಟೊತ್ತಿಗೆ ಸಬ್ಮಿಟ್ ಮಾಡಲೇಬೇಕು ಅಂತ ಒಂದು ಆರ್ಡರ್ ಅದು. ಓಕೆ, ನೋಡಿಲಿ. ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ಟು ಶೋ ಸಿಂಪಲ್ ಫ್ಯೂಚರ್ ಟೆನ್ಸ್. ಬಿಫೋರ್ ಗೋ ಟು ದ ಸ್ಟ್ರಕ್ಚರ್, ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಓಕೆ, ವಿಲ್ ಕಂಟಿನ್ಯೂ ದ ವಿಡಿಯೋ. Come to the structure here. What is the structure for simple future tense? Simple future tense ನ ಸ್ಟ್ರಕ್ಚರ್ ಏನು? Subject plus will or shall plus V1. See the examples here. I is the subject is there. Shall is there. C, V1 is there. Okay. Then come to the next example. Ajay and Sachin will go. So Ajay and Sachin is the subject. Will is there. Go, V1 verb 1. Okay. Then what about next example? The weather report said that there will be. Okay. Will is there. Okay. Be ಅಂದ್ರೆ ಇರುವುದಂತ, ಅಂದ್ರೆ ಇಟ್ ಇಸ್ ಸ್ಟೇಟ್ ಆಫ್ ಬೀಯಿಂಗ್ ಅಂತ, ಇರುತ್ತೆ ಅಂತ ಅರ್ಥ ಕೊಡುತ್ತೆ. ಹೆವಿ ರೈನ್ಫಾಲ್ ಟುಮಾರೋ. ಸೊ ಟುಮಾರೋ ಅನ್ನೋದಲ್ಲಿ ಫ್ಯೂಚರ್ನ ಇಂಡಿಕೇಟ್ ಮಾಡುತ್ತೆ. ಸೊ ವಿಲ್ ಇಸ್ ದೇರ್,
ಓಕೆ ವಿಲ್ ಮೀನ್ಸ್ ಇಟ್ ವಿಲ್ ಬಿಹೇವಿಯರ್ ಏನಂತ ಅಂದರೆ ಫ್ಯೂಚರಲ್ಲಿ ಆಗ್ತಕ್ಕಂಥ ಒಂದು ಏನದು ಈವೆಂಟ್ ಅಂದರೆ ಅದರಲ್ಲಿ ಹೆವಿ ರೈನ್. ನೆಕ್ಸ್ಟ್ ಎಕ್ಸಾಂಪಲ್, ಇಫ್ ಯು ಡೋಂಟ್ ಟೇಕ್ ದಿಸ್ ಸೀರಿಯಸ್ಲಿ ಯು ವಿಲ್ ಗೆಟ್ ಇನ್ ಟು ಟ್ರಬಲ್. ನೋಡಿ, ಯು ಇಸ್ ದ ಸಬ್ಜೆಕ್ಟ್ ಹಿಯರ್, ಸಬ್ಜೆಕ್ಟ್, ವಿಲ್ ಇಸ್ ದೇರ್, ಗೆಟ್ ವಿ1. ಆಕ್ಚುಲಿ ಸಿಂಪಲ್ ಫ್ಯೂಚರ್ ಟೆನ್ಸ್ ರೂಲ್ ಏನು ಹೇಳತ್ತಪ್ಪ ಅಂತಂದರೆ, ನಾವು ಶೆಲ್ ಅಥವಾ ವಿಲ್ ಅನ್ನ ಬೇರೆ ಬೇರೆ ಟೈಮಲ್ಲಿ ಯೂಸ್ ಮಾಡ್ತೇವೆ, ಬೇರೆ ಬೇರೆ ಸಬ್ಜೆಕ್ಟ್ ಯೂಸ್ ಮಾಡ್ತೀವಿ. ಓಕೆ, ಯೂಶ್ವಲಿ ನಾವು ಐ ಮತ್ತು ವಿ ಬಂದಾಗ ಏನು ಮಾಡ್ತೀವಿ, ಶೆಲ್ ಯೂಸ್ ಮಾಡ್ತೀವಿ. ಸೊ ಈ ರೂಲಲ್ಲಿ ವಿಲ್ ಅಥವಾ ಶೆಲ್ ಅನ್ನ ಎರಡನ್ನು ಯೂಸ್ ಮಾಡಿದ್ದೀನಿ. ಕೆಲವು ಕನ್ಫ್ಯೂಷನ್ ಆಗ್ಬೋದು, ಸಮ್ ಪೀಪಲ್ ಮೇ ಫೀಲ್ ಕನ್ಫ್ಯೂಷನ್. ಸೊ ನಾ ಸ್ಟ್ರಕ್ಚರಲ್ಲಿ ಏನು ಮಾಡಿದ್ದಾನೆ, ಸಬ್ಜೆಕ್ಟ್ ಪ್ಲಸ್ ವಿಲ್ ಆರ್ ಶೆಲ್ ಅಂತ ಯೂಸ್ ಮಾಡಿದ್ದಾನೆ. ಅಕಾರ್ಡಿಂಗ್ ಟು ಸಿಂಪಲ್ ಫ್ಯೂಚರ್ ಟೆನ್ಸ್ ರೂಲ್ ಏನು ಹೇಳ್ತಪ್ಪ ಅಂತಂದರೆ, ಐ ಅಥವಾ ವಿ ಇದ್ದಾಗ ಶೆಲ್ ಅನ್ನು ಯೂಸ್ ಮಾಡಬೇಕು. ಇನ್ನು ಉಳಿದಂಗೆ ಇನ್ನೆಲ್ಲ ಪರ್ಸನ್ಸ್ಗೂ ಅಂದರೆ ಯು ಅಥವಾ ದೇ ಅಥವಾ ಹಿ ಶಿ ಇವೆಲ್ಲ ಬಂದಾಗ ವಿಲ್ ಅನ್ನು ಯೂಸ್ ಮಾಡ್ಬೇಕಂತ ರೂಲ್ ಇದೆ. ಇಟ್ ಮೀನ್ಸ್ ಅರ್ಥ ಮಾಡ್ಕೊಂಡ್ರೆ ಅನ್ಕೊಂಡೇ ಐ ಅಥವಾ ವಿ ಇದ್ದಾಗ ಶೆಲ್ ಯೂಸ್ ಮಾಡಬೇಕು. ಯು, ದೇ, ಹಿ, ಸಿ, ಇಟ್ ಅಂತ ಬಂದಾಗ ವಿಲ್ ಅನ್ನ ಯೂಸ್ ಮಾಡಬೇಕು. ಬಟ್ ನಾವೇನು ಮಾಡ್ತೀವಿ ಅಂದರೆ ಕಾಮನ್ ಆಗಿ ಎಲ್ಲವಕ್ಕೂ ಎಲ್ಲ ಸಬ್ಜೆಕ್ಟಿಗೂ ನಾವೇನು ಮಾಡ್ತೀವಿ, ಕಾಮನ್ ಆಗಿ ವಿಲ್ ಅನ್ನು ಯೂಸ್ ಮಾಡ್ತೀವಿ. ಆ್ಯಕ್ಚುಲಿ ರೂಲ್ ಏನು ಅಂತಪ್ಪ ಅಂತಂದರೆ ಐ ಮತ್ತು ವಿ ಬಂದಾಗ ಶೆಲ್ಲನ್ನು ಯೂಸ್ ಮಾಡೋಕ್ಕಂತ ರೂಲ್ ಇದೆ. ಬಟ್ ಅದನ್ನು ಕಂಪಲ್ಸರಿ ಅಷ್ಟೊಂದು ನಾವು ಫಾಲೋ ಮಾಡಲ್ಲ. ಓಕೆ, ಸೊ ಇದು ರೂಲ್. ಸೊ ಐ ಥಿಂಕ್ ದೀಸ್ ಎಕ್ಸಾಂಪಲ್ಸ್ ಆರ್ ಎನಫ್ ಟು ಎಕ್ಸ್ಪ್ಲೇನ್ ದಿಸ್ ಸ್ಟ್ರಕ್ಚರ್, ದಟ್ ಇಸ್ ಸಬ್ಜೆಕ್ಟ್, ವಿಲ್ ಆರ್ ಶೆಲ್ ಪ್ಲಸ್ ವಿ1. ಅಂದರೆ ಫ್ಯೂಚರಲ್ಲಿ ನಡೀತಕ್ಕಂಥ ಘಟನೆಗಳಿರ್ಬೋದು, ಒಂದು ಪ್ರಿಡಿಕ್ಷನ್ಸ್ ಇರ್ಬೋದು, ಅಥವಾ ಗೆಸ್ಟಿಂಗ್ಸ್ ಇರ್ಬೋದು, ಅಥವಾ ಫ್ಯೂಚರ್ ಆಗ್ತಕ್ಕಂಥ ಪಾಸಿಬಿಲಿಟೀಸ್ ಅಥವಾ ಕಾನ್ಸಿಕ್ವೆನ್ಸಸ್, ಪರಿಣಾಮ, ಸಾಧ್ಯತೆಗಳ ಬಗ್ಗೆ ಮಾತನಾಡುವಾಗ ನಾವೇನು ಮಾಡ್ತೀವಿ, ಸಿಂಪಲ್ ಫ್ಯೂಚರ್ ಟೆನ್ಸ್ ಅನ್ನು ಯೂಸ್ ಮಾಡ್ತೀವಿ. ಸೊ ಐ ಥಿಂಕ್ ದಿಸ್ ವಿಡಿಯೋ ಇಸ್ ಎನಫ್ ಟು ಎಕ್ಸ್ಪ್ಲೈನ್ the concept of a simple future tense. Thank you for watching.